ಕೋಡ್ಬೇಳೆ, ಅಕ್ಕಿಯಿಂದ ಕೋಡ್ಬೇಳೆ. ಒಲೆ ಮೇಲೆ ಪಾತ್ರೆ, ಸ್ಟೀಲ್ ಪಾತ್ರೆ, ಸಿಲ್ವರ್ ಪಾತ್ರೆ, ಸ್ಟೀಲ್ ಪಾತ್ರೆ, ಇಡ್ಲಿ ಪಾತ್ರೆ ಯಾವುದಾದ್ರೂ ಇಡು, ಏನು ತೊಂದರೆ ಇಲ್ಲ. ನೀರು ಕಾಯಲ್ಲಿಡಬೇಕು. ನಂತರ ಈ ಥರ ಜಲ್ಡಿ ಇರುತ್ತೆ. ಇಡ್ಲಿ ಪಾತ್ರೆ, ಒಂದು ಕಾಟನ್ ಬಟ್ಟೆ ಇದ್ದರೆ ಚೆನ್ನಾಗ. ಸ್ವಲ್ಪ ಕಾಟನ್ ಬಟ್ಟೆ ಇದ್ದರೆ ಕಾಟನ್ ಬಟ್ಟೆ ಹಾಕಿ. ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬಟ್ಟೆ ತೊಗೊಂಡಿದ್ದೀನಿ. ಜಾಸ್ತಿ ಕ್ವಾಂಟಿಟಿ ಇದೆ, ಜಾಸ್ತಿ ಬಟ್ಟೆ ತೊಗೊಳ್ಳಿ. ಅಕ್ಕಿ ಹಿಟ್ಟು ಇದೆ, ಸಣ್ಣ ಗ್ಲಾಸ್, ಚಿಕ್ಕ ಗ್ಲಾಸ್ ತೊಗೊಂಡಿದ್ದೀನಿ. ಸಾಕಿಷ್ಟೇ. ಈ ಹಿಟ್ಟು ಹಬೆಯಲ್ಲಿ ಬೇಯಬೇಕು. ಕೆಳಗಡೆ ನೀರಿದೆ ಅಲ್ಲ, ಈ ನೀರು ಕಾದು ನೀರು ಹಬೆಯಲ್ಲಿ ಬೇಯಬೇಕು. ಇದು ಹಿಟ್ಟು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಹಬೆಯಲ್ಲಿ ಬೇಯಿಸ್ಬೇಕು ಅದು ಹಿಟ್ಟನ್ನು. ಕುದ್ದಿದೆ ಅಂತ ಅರ್ಥ. ಈ ಥರ ಉಂಡೆ ಉಂಡೆ ಆಗಬೇಕು. ಉಂಡೆ ಉಂಡೆ ಆದರೆ ಇದು ಬೆಂದಿದೆ ಅಂತ ಅರ್ಥ. ಈ ಥರ ಉಂಡೆ ಉಂಡೆ ಆಗಬೇಕಿದು. ಸ್ವಲ್ಪ ಅಜ್ವಾನ ಹಾಕ್ರಿ, ಕಾಲು ಚೂರು ಅಜ್ವಾನ, ಸ್ವಲ್ಪ ಉಪ್ಪು. ಈ ಸಣ್ಣ ಸಣ್ಣ ಉಂಡೆ ಎಲ್ಲ ಹೊಡ್ಕೊಳ್ರಿ. ಸಣ್ಣ ಸಣ್ಣ ಉಂಡೆ ಎಲ್ಲ ಹಾಕ್ತೇವೆ, ಅವೆಲ್ಲ ನೀಟಾಗಿ ಹೊಡೀರಿ. ಅಡಿಗೆ ಸೋಡಾ, ಚಿಟಿಕೆ ಅಡಿಗೆ ಸೋಡಾ ಸಾಕಷ್ಟೇ, ಜಾಸ್ತಿ ಆಗ್ತದೆ. ಸ್ವಲ್ಪ ಬಿಸಿ ನೀರು ಹಾಕಿ ಸ್ವಲ್ಪ ಹಾಕಿ ನಾದ್ಕೊಳ್ರಿ. ಚಪಾತಿ ಹಿಟ್ಟಿನ ಹಾಗೆ ಕಲಿಸ್ಕೊಳ್ರಿ. 10ರಿಂದ 15 ನಿಮಿಷ ನೆಂದರೆ ಸಾಕು. 15-20 ನಿಮಿಷ ನೆಂದರೆ ಸಾಕು. ಎಲ್ಲ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು. ಎಲ್ಲ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಎಷ್ಟು ದಪ್ಪ ಬೇಕು, ತೆಳು ಬೇಕು ಅಷ್ಟು ನೋಡಿ ಮಾಡ್ಕೊಳ್ರಿ. ಕೋಡ್ಬೇಳೆ ರೆಡಿ. ನಾನು ಫುಡ್ ಕಲರ್ ಹಾಕಿಲ್ಲ, ಎಲ್ಲ ಲೈನಾಗಿ ಈ ಥರ ಇಡಿ ಮಾಡಿ. ನಂತರ ಎಣ್ಣೆಯಲ್ಲಿ ಕರಿಬೇಕು. ತುಂಬ ತೆಳು ಬೇಕಂದರೆ ತೆಳು ಮಾಡಿ, ದಪ್ಪ ಬೇಕಂದರೆ ದಪ್ಪ ಮಾಡಿ, ದೊಡ್ಡ ಸೈಜ್ ಬೇಕಂದರೆ ಈ ಬಳೆ ಸೈಜ್ ಬೇಕಂದರೆ ಬಳೆ ಸೈಜ್ ಮಾಡಿ. ಎಣ್ಣೆ ಕಾದ ನಂತರ ಒಂದೊಂದೇ ಹಾಕಬೇಕು ಕೊಡಬೇಕು. ನೋಡು, ಮಧ್ಯದಲ್ಲೆಲ್ಲ ತುಂಬ ಟೊಳ್ಳಾಗಿ ಬರುತ್ತೆ, ಕ್ರಿಸ್ಪಿಯಾಗಿ. ಈ ಸೈಜ್ ಆದರೂ ಮಾಡಿ, ಈ ಸೈಜ್ ಆದರೂ ಮಾಡಿ, ಈ ಸೈಜ್ ಆದರೂ ಮಾಡಿ, ಈ ಸೈಜ್ ಆದರೂ ಮಾಡಿ, ಇನ್ನು ದೊಡ್ಡ ಸೈಜ್ ಆದರೂ ಮಾಡಿ. ತುಂಬ ಕ್ರಿಸ್ಪಿಯಾಗಿ ನೋಡಿ. ಮಧ್ಯದಲ್ಲೆಲ್ಲ ಗ್ಯಾಪ್ ಇದೆ ನೋಡಿ. ಅಕ್ಕಿಯಿಂದ ಮಾಡಿರಿ. ಈ ಅಕ್ಕಿ ಹಿಟ್ಟಿಂದ ಮಾಡಿದ್ದೀನಿ. ನೀವು ಮೈದಾ ಹಿಟ್ಟಿಂದ ಆದರೂ ಮಾಡ್ಕೋಬೋದು. ಇದು ಹಿಟ್ಟನ್ನು ಹಬೆಯಲ್ಲಿ ಬೇಯಿಸಿರೋದ್ರಿಂದ ಎಣ್ಣೆ ಜಾಸ್ತಿ ಹೋಗಲ್ಲ. ಇಷ್ಟೇ. ಯಾವಾಗೂ ಒಂದೇ ರೀತಿ ಮಾಡಿರ್ತದಲ್ಲ, ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಈ ರೀತಿ ಮಾಡ್ತಾ ಇರೋದು. ಯಾವ ಸೈಜ್ ಆದರೂ ಮಾಡಿ. ಫುಡ್ ಕಲರ್ ಬೇಕಂದರೆ ಹಾಕ್ಕೊಳ್ರಿ, ಚಾಟ್ ಮಸಾಲ ಬೇಕಂದರೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಗರಂ ಮಸಾಲ, ಚಾಟ್ ಮಸಾಲ ಏನು ಬೇಕಾದರೂ ಹಾಕ್ಕೊಳ್ಳಿ.